ಅಂತರ್ಜಲ ವೃದ್ಧಿಯಾಗಿ, ಯಾಕಂತಂದ್ರೆ ನಮ್ಮಲ್ಲಿ ಇಷ್ಟೊಂದು ಬೋರ್ವೆಲ್ಗಳಿದ್ದಾವಲ್ಲ, ಮತ್ತೆ ಕೃಷಿ ಅವಲಂಬನೆ ಆಗಿರ್ತಕ್ಕಂಥದ್ದು, ಕೈಗಾರಿಕೆಗಳು ಅವಲಂಬನೆ ಆಗಿರ್ತಕ್ಕಂಥದ್ದು, ಈ ಅಂತರ್ಜಲ ಬಹಳಷ್ಟು ಆಗಿದ್ದಾವೆ. ಇದನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಬಹಳ ಎಚ್ಚರಿಕೆಯಿಂದ ನೀರನ್ನ ಬಳಸ್ತಕ್ಕಂಥ ಕೆಲಸ. ಅದಕ್ಕೆ ಬಹಳ ಕ್ಯಾಪ್ಷನ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ನೀರಿದ್ದರೆ ನಾಳೆ, ನೀರಿದ್ದರೆ ನಾಳೆ. ನಮ್ಮ ಭವಿಷ್ಯ ಸುಧಾರಣೆ ಆಗ್ಬೇಕಾದ್ರೆ, ಭವಿಷ್ಯ ಒಳ್ಳೇದಾಗಬೇಕಾದ್ರೆ ನೀರನ್ನ ನಾವು ರಕ್ಷಣೆ ಮಾಡಲೇಬೇಕು ಅಲ್ವಾ? ನಾನು ಡಿ.ಕೆ. ಶಿವಕುಮಾರ್ ನೀರಾವರಿ ಮಂತ್ರಿಯವರು ಅವರೆಲ್ಲರೂ ಹೇಳ್ಬಿಟ್ಟಿದ್ದಾರೆ. ನಾ ಎಲ್ಲರೂ ಹೇಳಕ್ ಹೋಗೋದಿಲ್ಲ. ನೀರಾವರಿ ಇಲಾಖೆ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ, ಅದರಿಂದ ಹೇಳಕ್ ಹೋಗಲ್ಲ. ಒಂದು ಮಾತಂತೂ ಜ್ಞಾಪಕ ಇಟ್ಕೋಬೇಕಾಗ್ತದೆ. ನಾವು ಈ ನೀರು ಈಗ ನಮ್ಮಲ್ಲಿ ಮಳೆ ನೀರಿನಿಂದ ಕುಸ್ಕಿ ಬೆಳೆ ಬೆಳೀತಕ್ಕಂಥದ್ದೇ ಜಾಸ್ತಿ ಇರ್ತಕ್ಕಂಥದ್ದು, ಅಂತರ್ಜಲ ಉಪಯೋಗಿಸ್ತಕ್ಕಂಥದ್ದೇ ಜಾಸ್ತಿ ಇರ್ತಕ್ಕಂಥದ್ದು. ನಮಗೆ ವಾರ್ಷಿಕ ಸರಾಸರಿ ಹೊರ ತೆಗೆಯುತ್ತಿರುವ ನೀರು 408 TMC. TMC ಅಂದ್ರೆ ಗೊತ್ತಾಗತ್ತಲ್ಲ ನಿಮ್ಗೆ? 408 TMC. ಅಲ್ಲಿ ಸಿಗ್ತಕ್ಕಂಥದ್ದು 661 TMC. ಅದನ್ನೆಲ್ಲ ಹೊರತೆಗೆದುಬಿಟ್ರೆ ನೀರು ಅಂತರ್ಜಲ ಕೆಳಗಡೆ ಹೊಂಟೋಗ್ಬಿಡ್ತದೆ. ಮತ್ತೆ ಅಂತರ್ಜಲ ಮೇಲಕ್ಕೆ ಬರಲಿಕ್ಕೆ ಏನ್ ಮಾಡಬೇಕು, ಅದಕ್ಕೆ ಮಾಡಬೇಕಾಗ್ತದೆ. ಅದಕ್ಕೆ ಅನೇಕ ಚೆಕ್ ಡ್ಯಾಮ್ಗಳು, ಆಮೇಲೆ ಚೆಕ್ ಬ್ರಿಡ್ಜ್ಗಳು, ಏತ ನೀರಾವರಿ ಯೂನಿಟ್ಗಳು ಇವೆಲ್ಲ ಮಾಡ್ತಾ ಇರೋದು ಯಾಕಪ್ಪ ಅಂತಂದ್ರೆ ಅಂತರ್ಜಲ ಜಾಸ್ತಿ ಆಗ್ಲಿ, ಕೆರೆಗಳೆಲ್ಲ ತುಂಬಿಸ್ಲಿ. ಮತ್ತೆ ನಮ್ಮ ಜನ ಇದ್ದಾರಲ್ಲ, ನಮ್ಮ ಜನ, ನಾನು ಯಾರನ್ನೂ ಕುರಿತು ಮಾತಾಡ್ತಾ ಇಲ್ಲ, ಈ ಕೆರೆಗಳು ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಕೆಟ್ಟ ಅಭ್ಯಾಸ. ಕೆರೆಗಳನ್ನ ಒತ್ತುವರಿ ಮಾಡ್ಕೊಳ್ಳೋದು, ಆಮೇಲೆ ಕೆರೆಗಳಲ್ಲಿ ನೀರೇ ಬತ್ತು ಹೋಗ್ತಕ್ಕಂಥದ್ದು. ಈಗ ಕೆರೆಗಳು ಸಿಲ್ಟಪ್ ಆಗಿದ್ರೆ ಏನಾಗ್ತದೆ? ಆಮೇಲೆ ಅನೇಕ ಕೆರೆಗಳು ಈಗ ಉಳಿದೇ ಇಲ್ಲ. ಈಗ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಇವಾಗ KSRTC ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಸುಭಾಷ್ ನಗರ, ಅದು ಕೆರೆ ಮೊದಲು. ಈ ಕೆರೆ ಇದೆಯಾ? ಅನೇಕ ಈ ತರ ಆಗ್ಬಿಟ್ಟಿದ್ದಾವೆ. ಅದಕ್ಕೆ ಕೆರೆ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ. ಒತ್ತುವರಿ ತೆರವು ಮಾಡತಕ್ಕಂಥದ್ದು ಅತ್ಯಂತ ಅವಶ್ಯ. ನಾನು ಇಲ್ಲಿ ರೈತರು ಇದ್ದೀರಿ, ನಮ್ಮಲ್ಲಿ ಮನವಿ ಏನಪ್ಪಾ ಅಂತಂದ್ರೆ, ನೀವು ದಯಮಾಡಿ ಒತ್ತುವರಿ ಮಾಡ್ಕೊಂಡಿದ್ರೆ ನೀವಾಗಿ ಬಿಟ್ಬಿಡೋದು ಒಳ್ಳೇದು. ಬಹಳ ಒತ್ತುವರಿ ತೆರವು ಆಗಬೇಕಾಗಿದೆ ಅಲ್ಲ? ಮುಲಾಜಿಲ್ಲಿ ತೆರವು ಮಾಡಿಸ್ತಾರೆ.